ಬಲ 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 ಬಲ. ಕಾರ್ಯವ ಸಾಧಿಸಬಲು ಬೇಗ, ಸಮಯವ ಸಿಕ್ಕಿತು ಎನಗೀಗ. ಕಾರ್ಯವ ಗೈಯಲು ಬಲು ಬೇಗ, ಸಮಯವು ಸಿಕ್ಕಿತು ಎನಗೀಗ. ಕಾರ್ಯವ ಗೈಯಲು ಬಲು ಬೇಗ, ಅಡಗಿಸಿ ಬದವನ ಸಾಧಿಸಿ ಕಾರ್ಯವ ಹೊಂದುವೆ ಮುದವ. ಸಾಧಿಸಿ ಕಾರ್ಯವ ಹೊಂದುವೆ ಮದವ, ಅಡಗಿಸುವೆ ಅದಮನ ಮದವ. ಅಡಗಿಸುವೆ ಅದಮನ ಮದವ, ಅಡಗಿಸುವೆ ಅದಮನ ಮದವ. ಹೊರಡುವೆ ನಾನೀಗ ಬಲ 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 ಬಲ. ನನಗೀಗ ತಕ್ಕ ಸಂಧಿಯೂ ಸಿಕ್ಕಿದೆ. ರಾಮಶಾಸ್ತ್ರಿ ಮನೆಯಲ್ಲಿ ಆ ಸತ್ಯವ್ರತನು ಚಂದ್ರಾಸೆಯು ದಾಸಿಯಾದಳು. ಆ ಸತ್ಯವ್ರತನು ಕೂಲಿ ಆಳಾದನು. ಮಗುವಾದ ಚತುರನು ಅಗಸರ ಖ್ಯಾತಯ್ಯನ ಮನೆಯಲ್ಲಿ ಅತ್ತೆಗಳನ್ನು ಕಾಯುತ್ತಿರುವನು. ಇರಲಿ ಇರಲಿ, ನಾನೀಗಲೇ ವೃದ್ಧ ಬ್ರಾಹ್ಮಣನಾಗಿ ಹೋಗಿ ನನ್ನ ಮಾಯೆಯಿಂದ ಅವರ ತಂದೆ ಕೈಯಿಂದಲೇ ಆ ಹುಡುಗನಾದ ಚತುರನ ಕೈಗಳನ್ನು ಕತ್ತರಿಸುವಂತೆ ಮಾಡುವೆನು. ಹಾಗೆ ಮಾಡದಿದ್ದರೆ ನಾನು ಭಾನುತನೆಯೇ ಛಾಯಾದೇವಿ ಹೊರಪುತ್ರನೇ. ಜೈ ಶಂಕರ. ಹೋಗಿರಿ ಹೋಗಿರಿ, ಹುಲ್ಲು ಮೇಯಿರಿ. ನಾನು 500 ತೋಟಕ್ಕೆ ಹೋಗಿ 500 ತೋಟದಲ್ಲಿ ಬಾವಿ ಇದೆ ಅಂತೆ, ಬಾವಿಯಲ್ಲಿ ಸಿಹಿಯಾದ ನೀರಿದೆಯಂತೆ, ಹೋಗಿ ನೀರಿಗೆ ಕುಡಿದು ಬರ್ತೇನೆ. ಅಯ್ಯೋ ಹೋಗ್ರಯ್ಯ. ನಾರಾಯಣ ನಮಿಪೆ, ನಾರಾಯಣ ನಮಿಪೆ, ನಿನ್ನಯ ಪಾದಕ್ಕೆ ನಾರಾಯಣ ನಮಿಪೆ. ಕರವನು ಮುಗಿಯುವೆ, ಶಿರಬಾಗಿ ಬೇಡುವೆ, ಕರವನು ಮುಗಿಯುವೆ, ಶಿರಬಾಗಿ ಬೇಡುವೆ. ಕಾಪಾಡಿಯನ್ನನು ಕರುನಾಡು ಪ್ರಭುವೆ, ಕಾಪಾಡಿಯನ್ನನು ಕರುನಾಡು ಪ್ರಭುವೆ. ನಾರಾಯಣ ನಮಿಪೆ. ಭಕ್ತವತ್ಸಲನೆಂಬ ಬಿಡಿದು ಭಕ್ತ ಮೇಲೆ ಭಕ್ತವತ್ಸಲನೆಂಬ ಬಿಡಿದು ಭಕ್ತ ಮೇಲೆ ಈ ಭಕ್ತನ ಕಾಯೋ ಲಕ್ಷ್ಮೀ ರಮಣ. ಈ ಭಕ್ತನ ಕಾಯೋ ಲಕ್ಷ್ಮೀ ರಮಣ. ನಾರಾಯಣ ನಮಿಪೆ ನಮಿಪೆ ನಮಿಪೆ. ಕರವನು ಮುಗಿಯುವೆ, ಶಿರಬಾಗಿ ಬೇಡುವೆ, ತಂದೆ ತಾಯಿಯು ನೀನೇ, ಗುರು ಬಂಧು ನೀನೇ, ಹಸಿವಿನಿಂದ ಬಳಿಗಿದೆನು ದೇವಾ ದೇವಾ. ನಾರಾಯಣ ಹರಿ ಹರಿ ನಾರಾಯಣ, 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 ನಾರಾಯಣ ಹರಿ ಹರಿ ನಾರಾಯಣ. ಅಪ್ಪ, ಯಾರಪ್ಪ ನೀನು? ಏಕೆ ಸ್ವಾಮಿ? ಯಾರಪ್ಪ ನೀನು? ನಾನು ಅಗಸರ ಖ್ಯಾತಯ್ಯನ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತೇನೆ ಸ್ವಾಮಿ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಚತುರ ಅಂತ ಸ್ವಾಮಿ. ಬಲ್ ಚೆನ್ನಾಗಿಟ್ಟವ್ರಲ್ಲಪ್ಪ ನಿನ್ನ ಹೆಸರು. ಮಗು, ನನಗೆ ಬಹಳ ಆಯಾಸವಾಗಿದೆ, ಬಹಳ ಬಾಯಾರಿಕೆ ಆಗ್ತಿದೆ. ನೀರು ಎಲ್ಲಿದ್ಯಪ್ಪ ಇಲ್ಲಿ? ಅದೋ ಸ್ವಾಮಿ, 500 ತೋಟದಲ್ಲಿ ಬಾವಿ ಇದೆ, ಬಾವಿಯಲ್ಲಿ ಸಿಹಿಯಾದ ನೀರಿದೆ, ಹೋಗಿ ಕುಡಿದು ಬನ್ನಿ. ಮಗು, ಅಲ್ಲಿ ತನಕ ನನ್ನ ಸಂಗಡ ಬಂದು ದಾರಿ ತೋರ್ಸಪ್ಪ. ಆಗಬಹುದು ಸ್ವಾಮಿ. ಬೇಡ ಬೇಡ, ಅಲ್ಲೇ ಇರು ನೀವು, ನಾನೇ ಹೋಗಿ ನೀರು ಕುಡಿದು ಬರ್ತೀನಿ. ಆಗಬಹುದು. ನಾರಾಯಣ ಹರಿ ಹರಿ ನಾರಾಯಣ, ನಾರಾಯಣ ಹರಿ ಹರಿ ನಾರಾಯಣ.
ಮಗು ಚತುರ ಏಕೆ ಸ್ವಾಮಿ? ಎಲ್ಲಿದ್ಯಪ್ಪ? ಇಲ್ಲೇ ಇದ್ದೇನೆ ಸ್ವಾಮಿ. ಪಾಪ ಕುಳಿತುಕೋ ಬಾ. ಶಿವ ಶಿವ ನಾರಾಯಣ ಅಮ್ಮ. ಮಗು, ತೋಟದಲ್ಲಿ ಎಂತೆಂಥ ಹಣ್ಣುಗಳಿವೆ. ನನಗೆ ಬಹಳ ಹಸಿವಾಗ್ತಿದೆ. ಮಗು, ಅಲ್ಲಿ ನೋಡು, ಆ ಬಾಳೆ ಮರದಲ್ಲಿ ಹಣ್ಣು ಎಷ್ಟು ಚೆನ್ನಾಗಿ ಮಾಗಿದೆ. ಹೋಗಿ ಒಂದು ಚಿಪ್ಪು ಹಣ್ಣು ಕೊಯ್ದುಕೊಂಡು ಬಾ, ಇಬ್ಬರು ತಿನ್ನೋಣ, ನಿನ್ಗೆ ಪುಣ್ಯ ಬರುತ್ತೆ. ಸ್ವಾಮಿ, ಈ ತೋಟ ನಮ್ಮದು ಅಲ್ಲ, ನಿಮ್ಮದು ಅಲ್ಲ, ತೋಟದವ್ರು ಯಾರೂ ಇಲ್ಲವಲ್ಲ ಸ್ವಾಮಿ. ಅದಕ್ಕೆ ನಾನು ಹೇಳಿದ್ದು, ಒಂದು ಚಿಪ್ಪು ಹಣ್ಣು ಕೊಯ್ದುಕೊಂಡು ಬಾ, ಇಬ್ಬರು ತಿನ್ನೋಣಂತ. ಆ ದೇವರು ನೋಡ್ತಾ ಇರ್ತಾನೆ ಸ್ವಾಮಿ. ದೇವರು ಎಲ್ಲಿ ತನ್ನಪ್ಪ ದೇವರು? ಅಣುವೇಣು ತುಣಗಳಲ್ಲಿ ಅಡಗಿ ನೋಡುತ್ತಲಿರುವನು ಆ ಶ್ರೀಹರಿಯು. ನರರು ಮಾಡುವ ಕಾರ್ಯಗಳೆಲ್ಲವ ನಾರಾಯಣನು ತಾನೇ ನೋಡುತ್ತಲಿರುವನು. ಸ್ವಾಮಿ ಸ್ವಾಮಿ, ಪರರ ಸೊತ್ತನ್ನು ಅಪಹರಿಸಿ ಬರುವುದು ಪಾತಕವೋ? ನಾನೀ ಕಳ್ಳತನವನ್ನು ನಾ ಮಾಡಲಾರನು. ಇನ್ನು ನೀವು ಉಸಿರದಿರಿ, ಮೌನವಾಗಿ ತೆರಳು ತಾತ. ತಾತ, ಸತ್ಯವೇ ದೇವರು ತಾತ. ಅದು ಒಳಗೂ ಹೊರಗೂ ಎಲ್ಲೆಲ್ಲೂ ಇರುತ್ತೆ ತಾತ. ತಿಳಿದವರಾದ ನೀವು ಈ ರೀತಿ ನಮಗೆ ದುರುಪದೇಶ ಮಾಡುವುದು ಸರಿಯೇ? ನಮ್ಮ ತಾಯಿಯು ಸುಳ್ಳನ್ನು ಹೇಳಬೇಡ, ಅನ್ನ ಇಟ್ಟವರ ಮನೆಗೆ ಕನ್ನನ್ನು ಇಡಬೇಡ ಎಂದು ಹೇಳಿದ್ದಾರೆ. ಇದನ್ನು ನಾನು ಮಾಡಲಾರೆ ಸ್ವಾಮಿ. ಬೀಜದಂತೆ ವೃಕ್ಷ, ವೃಕ್ಷದಂತೆ ಫಲ, ಫಲದಂತೆ ರುಚಿ. ಹಾವಲಿ ನಾನು ಈಗಲೇ ಹೋಗಿ ಒಂದು ಚಿಪ್ಪನ್ನು ಕಿತ್ತು ಈ ಕಂಬಳಲ್ಲಿ ಬಚ್ಚಿಡುವೆನು. ಮುಂದೆ ಇದರ ಪರಿಣಾಮ ಏನಾಗುವುದೋ ನೋಡುವೆನು. ಆಹಾ, ಈ ಹಣ್ಣುಗಳನ್ನು ಕಂಬಳಲ್ಲಿ ಬಚ್ಚಿಟ್ಟಿಡುವೆನು. ಜೈ ಶಂಕರ. ಅನುಭಾವ ಪರಮಾತ್ಮ. ಜಯ ಶನಿದೇವ, ಜಯ ಮಹಾನುಭಾವ. ಜಯ ಶನಿದೇವ, ಜಯ ಮಹಾನುಭಾವ. ಎನ್ನನು ರಕ್ಷಿಸಯ್ಯ ದೇವಾ. ಜಯ ಶನಿದೇವ, ಜಯ ಮಹಾನುಭಾವ. ದುಷ್ಟ ನಿಗ್ರಹನೇ ಸೃಷ್ಟಿಪಾದ ನೀನೇ
ಇನ್ನೇನು ಗತಿ? ಇನ್ನೇನು ಗತಿ? ಇಂದಿಗೆ ನನ್ನ ಸತ್ಯವೂ ಮುಗಿಯಿತೆ. ಈ ಬಾಳೆಯ ಮರದಲ್ಲಿ ಒಂದು ಚಿಪ್ಪು ಹಣ್ಣು ಕಳುವಾಗಿರುವುದಲ್ಲ, ಯಾರು ಕದ್ದಿರಬಹುದು? ಅನ್ನದಾತ ಪ್ರಭುಗಳಿಗೆ ಏನೊಂದೂ ಹೇಳಲಿ, ಇಂದಿಗೆ ನನ್ನ ಸತ್ಯವೂ ಮುಗಿಯಿತೆ. ಪರಮಾತ್ಮ, ಇಲ್ಲಿ ನೋಡಿದರೆ ಯಾರೂ ಇಲ್ಲವಲ್ಲ. ಆಗಲಿ, ಅಲ್ಲಿ ಒಬ್ಬ ಹುಡುಗನಿರುವನು. ಆ ಹುಡುಗನನ್ನು ಕರೆದು ಕೇಳು. ಅಪ್ಪ, ಮಗು, ಹುಡುಗ, ಏಕೆ ಸ್ವಾಮಿ? ಬಾ ಮಗು, ಬಾಪ ಇಲ್ಲಿ. ಮಗು, ನಮ್ಮ ತೋಟಕ್ಕೆ ಬಂದಿದ್ದವರು ಯಾರು? ಆ ಮಗು, ಆ ಬಾಳೆಯ ಮರದಲ್ಲಿ ಒಂದು ಚಿಪ್ಪು ಹಣ್ಣು ಕದ್ದವರು ಯಾರು ಮಗು? ಹೇಳು ಮಗು. ಸ್ವಾಮಿ, ಯಾರೋ ಒಬ್ಬ ಬ್ರಾಹ್ಮಣರು ಬಂದು ನೀರೆಲ್ಲಿದ್ದೀಯಪ್ಪ ಎಂದು ಕೇಳಿದರು. ನಾನು ನಿಮ್ಮ ತೋಟದ ಬಾವಿಯನ್ನು ತೋರಿಸಿದೆನು. ಆಗ ನೀರು ಕುಡಿದು ಬಂದು ನನಗೆ ಹಸಿವಾಗುತ್ತಿದೆ, ಬಾಳೆಯ ಮರದಲ್ಲಿ ಒಂದು ಹಣ್ಣು ಚಿಪ್ಪು ಇಟ್ಕೊಂಡು ಬಾ ಎಂದು ಹೇಳಿದರು. ನಾನು ಆಗೋದಿಲ್ಲ ಎಂದು ಹೇಳಿ ಹೊರಟು ಹೋದೆನು ಸ್ವಾಮಿ. ಏಯ್ ಕಳ್ಳ ಹುಡುಗನೆ, ಕಳ್ಳತನವನ್ನು ಮಾಡಿ ಎಷ್ಟು ಕೇಳಿದರು, ಸುಳ್ಳನ್ನು ಹೇಳಿ ಎಷ್ಟು ಕೇಳಿದರು, ಇಲ್ಲವೆಂದು ಸಾಧಿಸುವೆಯೇನೋ? ಇಲ್ಲ ಸ್ವಾಮಿ, ನಾನು ಕದೆಯಲಿಲ್ಲ. ಯಾರದು ಈ ಕಂಬಳಿ? ತೆಗೆಯ ನೋಡೋಣ. ಅಲ್ಲವೇ ಕಳ್ಳ ಹುಡುಗ, ಈಗ ಎಲ್ಲಿಂದ ಬಂತು ಈ ಹಣ್ಣುಗಳು? ಹಣ್ಣುಗಳನ್ನು ಕದ್ದು ಎಷ್ಟು ಕೇಳಿದರು, ಕಂಬಳಿಯಲ್ಲಿ ಬಚ್ಚಿಟ್ಟು ಎಷ್ಟು ಕೇಳಿದರು, ಇಲ್ಲವೆಂದು ಸಾಧಿಸುವೇನೋ? ಇಡೋ ಇಡೋ ಈ ತುಂಡಿನ ಮೇಲೆ ಕರಗಳನ್ನು. ಕಳ್ಳತನವನ್ನು ಮಾಡಿದ್ದಕ್ಕೆ ಹುಡುಗ, ಕಳ್ಳತನವನ್ನು ಮಾಡಿದ್ದಕ್ಕೆ ಸುಳ್ಳನ್ನು ಹೇಳಿದ್ದಕ್ಕೆ ನಿನ್ನ ಹಕ್ಕುಗಳನ್ನು ಖಂಡಿಸುವೆನೋ ಪಾಪಿ ಹುಡುಗ. ಕಳ್ಳತನನ್ನು ನೀನು ಮಾಡಿ ಕಳ್ಳತನವನ್ನು ನೀನು ಮಾಡಿ ಕಳ್ಳತನವನ್ನು ನೀನು ಮಾಡಿ ಸುಳ್ಳನ್ನು ಹೇಳಿ ನನ್ನ ಸತ್ಯ ಧರ್ಮಕ್ಕೆ ಹಾನಿ ಕೈದೆಯೋ ಪಾಪಿ ಹುಡುಗ. ಕಳ್ಳತನವನ್ನು ಮಾಡಿ ಸುಳ್ಳನ್ನು ಹೇಳಿದ್ದಕ್ಕೆ ಇದೇ ನಿನಗೆ ಶಿಕ್ಷೆ. ಪರಮಾತ್ಮ, ಪರಮಾತ್ಮ, ಎಂತ ಪಾಪಿ ಆದನು ದೇವ, ಎಂತ ಪಾಪಿ ಈ ಹಸ್ತಗಳನ್ನು ನೋಡಿದರೆ ಯಾರೋ ರಾಜರ ಪುತ್ರಗಳ ಹಸ್ತಗಳಂತೆ ಗೋಚರಿಸುತ್ತಿರುವುದಲ್ಲ. ಈ ಹಸ್ತಗಳಲ್ಲಿ ವಿದ್ಯಾರೇಖೆ, ಧನರೇಖೆ ಎಲ್ಲವೂ ಕಾಣುತ್ತಿರುವುದಲ್ಲ. ಕಂದನೋ ಕದ್ದನೋ ಕದೆಯಲಿಲ್ಲವೋ ಕಂದನೋ ಕದ್ದನೋ ಕದಿಯಲಿಲ್ಲವೋ ಹಿಡಿಯದೆ ಕಡೆದನಲ್ಲ ಆ ಮಗುವಿನ ಹಸ್ತಗಳನ್ನು. ಆ ಮಗು ಎಷ್ಟು ನೋಯಿರುವನೋ, ಆ
ಎಷ್ಟು ನೋಯುವನೋ ಅವರ ತಂದೆ ತಾಯಿಗಳು ಎಷ್ಟು ದುಃಖಿಸುವರೋ ಈ ನನ್ನ ಕಲ್ಪ ಬುದ್ಧಿಯು ಎಲ್ಲಿ ಹೋಯಿತೋ ದೇವಾ 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 ಮಿಂಚಿ ಹೋದ ಕಾರ್ಯಕ್ಕೆ ಸಿದ್ಧಿಸಿ ಫಲವಿಲ್ಲ. ನಾನು ತೋಟಕ್ಕೆ ಹೋಗುವೆನು ಪರಮಾತ್ಮ. ಬಾಲಕನು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲಪ್ಪ, ಎಲ್ಲೋದ್ನ ಕಾಣಲ್ಲ. ಲೇ ಚತುರ, ಯಾರಿಗೆ ಯಾರೋ ಎನಗಿನ್ನಾರೋ, ಯಾರಿಗೆ ಯಾರೋ ಎನಗಿನ್ನಾರೋ ಪರಿಯ ಪ್ರೇಮೇ. ಓ ಮೂಢ ಮನುಜ ಪರಿಯ ಭ್ರಮೆ. ಮಕ್ಕಳಿಲ್ಲದೆ ಮಗುವನ್ನು ಕೊಡಿಸಿ ಮಾಯವಗೈದನು ಏಕೋ ಕಾಣೆ. ಮಕ್ಕಳಿಲ್ಲದೆನಗೆ ಮಗುವನ್ನು ಕೊಡಿಸಿ ಮಾಯವಗೈದನು ಏಕೋ ಕಾಣೆ. ಕಾಣದಾದೆನು ಆ ಬಾಲಕನು, ಕಾಣದಾದೆನು ಆ ಬಾಲಕನು, ಕಣ್ಮರೆಯಾದನು ಏಕೋ ಕಾಣೆ. ಕಣ್ಮರೆಯಾದನು ಏಕೋ ಕಾಣೆ. ಯಾರಿಗೆ ಯಾರೋ ಎನಗಿನ್ನಾರು ಪರಿಯ ಭ್ರಮೆ. ಓ ಮೂಢ ಮನುಜ ಪರಿಯ ಭ್ರಮೆ. ಕತ್ತಿಗಳು ಮೇಯಿಸಕ್ಕೆ ಹೋದ ಬಾಲಕ ಇಷ್ಟೊತ್ತಾದರೂ ಬರಲಿಲ್ಲ. ಆಗಲಿ ಐನೂರು ಬಾವಿ ಹತ್ರ ಅವ್ರ ತಾಯಿ ನೀರ್ ಸೇರ್ತಾ ಇರ್ತಾರೆ. ಹೋಗಿ ಅಲ್ಲಿ ಹೋಗಿ ವಿಚಾರಿಸುವೇನು.
ನನ್ನ ಕರ್ಮವೇ ಇರಬೇಕು. ಈ ನಡುರಾತ್ರಿಯ ಸಮಯದಲ್ಲಿ ಯಾರೋ ಕೂಗುತ್ತಾ ಬರುತ್ತಿರುವರಲ್ಲ. ಮಗು ಎಲ್ಲಿರುವೆಯಪ್ಪ? ಅಲ್ಲಿ ಹೋಗಿ ನೋಡುವೆನು. ಒಳಗಡೆ ಇರುವವರು ಯಾರು ಸ್ವಾಮಿ? ಬಾಗಿಲನ್ನು ತೆರೆಯಿರಿ. ಅಮ್ಮ, ನೀನು ಯಾರು ತಾಯಿ? ಈ ನಡುರಾತ್ರಿಯ ಸಮಯದಲ್ಲಿ ಏಕಾಂಗಿಯಾಗಿ ಇಲ್ಲಿಗೆ ಬರಲು ಕಾರಣವೇನಮ್ಮ? ಅಯ್ಯ, ನಾನೀ ರಾಮಶಾಸ್ತ್ರಿ ಮನೆಯ ದಾಸಿಯು. ಇತ್ತ ಕಡೆ ಕತ್ತೆ ಮೇಯಿಸಿಕೊಂಡು ನನ್ನ ಕುಮಾರನೇನಾದ್ರೂ ಬಂದಿದ್ದನೇನಪ್ಪ? ಏನಮ್ಮ? ಅಯ್ಯೋ, ಇನ್ನೇನು ಗತಿ? ಕತ್ತೆಗಳನ್ನು ಮೇಯಿಸುತ್ತಿದ್ದ ಹುಡುಗನು ಅಮ್ಮ, ನಿನ್ನ ಮಗನೇನಮ್ಮ? ಸ್ವಾಮಿ, ಏಕೆ ಏನಾಯ್ತಪ್ಪ? ಏನು ಹೇಳಲ್ಲಮ್ಮ ನಾನು. ಅಮ್ಮ, ನನಗೆ ಬಾಯಿ ಬಾರದಮ್ಮ. ಅಮ್ಮ, ಅಮ್ಮ, ಅಮ್ಮ. ಆ ಬಾಳೆಯ ಮರದಲ್ಲಿ, ಅಮ್ಮ, ಆ ಬಾಳೆಯ ಮರದಲ್ಲಿ ಒಂದು ಚಿಪ್ಪು ಹಣ್ಣು ಕದ್ದನೆಂದು ಆ ಮಗುವಿನ ಹಸ್ತಗಳನ್ನು ಖಂಡಿಸಿದೇನಮ್ಮ. ಅಮ್ಮ, ನಾನು ಪರಮ ಪಾಪಿಯಮ್ಮ, ನಾನು ಪರಮ ಪಾಪಿಯಮ್ಮ. ಅಮ್ಮ, ಅಮ್ಮ, ಮಗನು ಕಳ್ಳನೇ. ನೋಡು ತಾಯಿ, ಅಮ್ಮ ನೋಡು ತಾಯಿ, ನಿನ್ನ ಮಗನು ಬೋರಲ ನಮ್ಮ ತೋಟದ ಬಾಳೆಯ ಮರದಲ್ಲಿ ಒಂದು ಚಿಪ್ಪು ಹಣ್ಣು ಕದ್ದನೆಂದು ಆ ಮಗುವಿನ ಹಸ್ತಗಳನ್ನು ಕಟ್ಟಿಸಿಬಿಟ್ಟೆನಮ್ಮ. ನಾನು ಪರಮ ಪಾಪಿ ಅಮ್ಮ, ನಾನು ಪರಮ ಪಾಪಿ. ಕಳ್ಳನಲ್ಲ. ಅಯ್ಯೋ, ಇಲ್ಲ, ನನ್ನ ಕುಮಾರನು ಕಳ್ಳನಲ್ಲ. ಅಯ್ಯೋ, ಅಯ್ಯೋ, ಕಠಿಣ ಹೃದಯದವನೇ, ಏನಾದರೂ ಆಗಬಾರದೆ. ಕೇವಲ ಬಾಳೆಹಣ್ಣನ್ನು ಕದ್ದನೆಂದು ನನ್ನ ಕಂದನ ಕರಗಳನ್ನೇ ಕತ್ತರಿಸಿಬಿಟ್ಟೆಯ. ನಾನ್ ಸತ್ತಾಗ ನನ್ನ ಶವ ಸಂಸ್ಕಾರ ಮಾಡಲು ಬೇಕಾಗಿದ್ದ ನನ್ನ ಕುಮಾರನ ಕರಗಳು ನಿಷ್ಪ್ರಯೋಜನವಾದವೇ. ಮಗನೇ, ನಿನಗೆ ಬಂದ ಕಷ್ಟ ನನಗೆ ಬರಬಾರದೆ ಮಗನೇ. ಕುಮಾರ,
ಬಂತು. ಈಗ ನನ್ನ ಮಗನು ಎಲ್ಲಿರುವನಪ್ಪ? ಆಗಮ್ಮ, ರಕ್ತದ ಹರಿವು ಕಾಣುತ್ತಿರುವುದು ನೋಡು ತಾಯಿ. ನಡೆ ತಾಯಿ. ಪರಮಾತ್ಮ, ನಡೆ. ದಾರಿ ಎಲ್ಲವೂ ರಕ್ತಮಯವಾಗಿರುವುದಲ್ಲ. ಅಯ್ಯೋ, ಇದು ಅಮ್ಮ ನೋಡು ತಾಯಿ, ನಿನ್ನ ಮಗನು ಓರಲ್ ಹಾಗೆ ಬಿದ್ದಿರುವನು ನೋಡಮ್ಮ. ನೋಡು ತಾಯಿ, ಕುಮಾರ, ನೋಡಮ್ಮ. ಮಗನೇ, ಕಂದ. ಪಾಪಿಯಾದೆನು ದೇವ, ಪಾಪಿಯಾದೆನು ನಾನು. ಅಮ್ಮ, ನಿನ್ನಮ್ಮ ಬಂದಿರುವೆನು, ನನ್ನನ್ನು ಮಾತನಾಡು ಚಂದ. ಅಮ್ಮ, ನೀನು ಎಂತ ಧರ್ಮದೇವಿ ಅಮ್ಮ. ನಿನ್ನ ಕೊರಳಿನಿಂದ ಇರುವ ಮಾಂಗಲ್ಯವು ಈ ಮರದ ಸುತ್ತಲೂ ಎಷ್ಟೊಂದು ಪ್ರಕಾಶಮಾನವಾಗಿ ಬೀರುತ್ತಿರುವುದಮ್ಮ. ನೀನು ಎಂತ ಧರ್ಮದೇವಿ ಅಮ್ಮ. ಓಲೈಸಿತಲೆ ಕಾವರು ಈರೇಳು ಲೋಕ ನೀನಾಳು ತನಕ. ಈರೇಳು ಲೋಕ ನೀನಾಳು ಕಷ್ಟ ನನಗೆ ಬರದೆ ಮಗನೇ. ಅಯ್ಯೋ, ನನ್ನ ಮಾಂಗಲ್ಯವನ್ನು ನೋಡಿದ ಈತನಾಗಿ ಯಾರಾಗಿರಬಹುದು? ಇಂದಿಗೆ ನನ್ನ ಶ್ರೀ ಜನ್ಮವು ಹಾಳಾಯಿತೆ. ಈ ನನ್ನ ಮಾಂಗಲ್ಯವು ನನ್ನ ಪತಿಯಾದ ಸತ್ಯವ್ರತ ಮಹಾರಾಜರಿಗಲ್ಲದೆ ಬೇರಾರಿಗೂ ಕಾಣದೆಂದು ದೇವಿಯು ವಚನವನ್ನಿತ್ತ. ಇವರು ದೇವಿ, ಇದ್ದರೆ ಚಂದ್ರಹಾಸೆ, ದೇವಿ, ನಾನೇ ನಾನೇ ನೀಚ ಸತ್ಯರುತ್ತರು ದೇವಿ. ನಿಮಗಿಂತ ಕಷ್ಟವು ಸಂಭವಿಸಿದೆ ಪ್ರಭು. ನಾನಿನ್ನೂ ಬದುಕಿರುವೆನಲ್ಲವೇ ಸ್ವಾಮಿ? ನಿಮ್ಮನ್ನು ಈ ರೀತಿ ಸರಿ ದೇವ. ಪ್ರಭು, ಇವನು ನಮ್ಮ ಮಗನ ಸ್ವಾಮಿ. ಅಯ್ಯೋ ದೇವಿ, ಇವನೇ ನಮ್ಮ ಮಗನ ಸ್ವಾಮಿ. ಕುಮಾರ, ಶತ್ರು, ನೀನು ನನಗೆ ಸತಿಯಾಗಿ ನಿನಗೆ ಅಂತ ಕಷ್ಟಗಳು ಪ್ರಾರ್ಥವಾಯಿತು ದೇವಿ. ಪ್ರಾಣೇಶ್ವರ, ನಿಮಗಿಂತಹ ಕಷ್ಟ ಬರಲು ಕಾರಣವೇನು ಸ್ವಾಮಿ? ಕಾರಣವೇನು ಸ್ವಾಮಿ? ದೇವಿ, ಅರಣ್ಯದಲ್ಲಿ ಜಲವು ತರಲು ಹೋದ ನನಗೆ ದಾರಿಯೂ ತಪ್ಪಿ ನಮಗಿಂತ ಕಷ್ಟಗಳು ಪ್ರಾರ್ಥವಾಯಿತು ದೇವಿ. ನೀನು ಈಗ ಎಲ್ಲಿರುವೆ ದೇವಿ? ನಾನೀಗ ಈ ಊರಿನ ರಾಮಶಾಸ್ತ್ರಿಯ ಮನೆ ದಾಸಿಯಾಗಿರುವೆನು ಸ್ವಾಮಿ. ಅಂದು ಜಲವನ್ನು ತರಲು ನೀವು ನನ್ನೋರ್ವಳನ್ನೇ ನಡುಕಾಡಿನಲ್ಲಿ ಬಿಟ್ಟು ಹೋದಿರಲ್ಲವೇ? ಶುಕ್ರವಾರದ ರಾತ್ರಿ ಈ ಮಗುವಿನ ಜನನವಾಯಿತು ಸ್ವಾಮಿ. ಇವನನ್ನು ಕರೆದುಕೊಂಡು ಕಾಡು ಕಳ್ಳರಾದ ಎಲ್ಲಯ್ಯ ಎಲ್ಲಮ್ಮನವರ ಮನೆಗೆ ಹೋಗಿ ಅಲ್ಲಿ ಕೆಲವು ಕಾಲ ತಂಗಿದ್ದು ಅವರ ಋಣವನ್ನು ತೀರಿಸಲೋಸುಗ ಈಗ ನಾನು ಈ ಊರಿನ ರಾಮಶಾಸ್ತ್ರಿಯ ಮನೆಯ ದಾಸಿ ಆಗಿರುವೆನು. ಈ ನನ್ನ ಮಗನಿಗೆ ಚತುರ ಎಂದು ಹೆಸರನ್ನಿಟ್ಟಿರುವೆನು. ಮಗು, ಮೇಲೇಳು ಮಗು, ಮಗು ಬಂದಿ ಅಮ್ಮ. ಬಂದಿರುವೆನು ಮಗು. ಇವರೇ ಅಮ್ಮ ನನ್ನ ಹಸ್ತಗಳನ್ನು ಖಂಡಿಸುವುದು. ನಿಜ ಮಗು, ನಿಜ. ಬೇಡ ಮಗನೇ, ಇದೆಲ್ಲವೂ ಆ ಪರಮಾತ್ಮನ ಲೀಲೆ ಎಂದು ತೋರುತ್ತದೆ. ಇವರೇ ನಿಮ್ಮ ತಂದೆ. ಇವರು ಕುಮಾರ, ಕುಮಾರ, ಪಾಪಿಯಾದ ನಾನು ನಿನ್ನ ಕೈಗಳನ್ನು ಕತ್ತರಿಸಿದ್ದೇನಲ್ಲ. ತಂದೆ, ಇದು ನನ್ನ ಧರ್ಮವಲ್ಲವೇ? ದೇವಿ, ಸುಖದಲ್ಲಿ ಇದ್ದ ನೀನು ನನಗೆ ಸತಿಯಾಗಿ ಇಂಥ ಕಷ್ಟಗಳು ಪ್ರಾರ್ಥವಾಯಿತು. ಇದೆಲ್ಲವೂ ಆ ಪರಮಾತ್ಮನಾದ ಶನಿದೇವನ ಮಹಿಮೆಯಿಂದಲ್ಲವೇ ಸ್ವಾಮಿ? ನಿಜ ದೇವಿ, ನಿಜ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಈ ಕರ್ಮಗಳನ್ನು ಅಳೆದು ಹೋಗುವುದು. ಅಲ್ಲಿವರೆಗೂ ಈ ನಮ್ಮ ಮರ್ಮಗಳನ್ನು ಯಾರಲ್ಲಿ ಹೇಳಬೇಡ. ಆಗಲಿ ಸ್ವಾಮಿ. ಇನ್ನು ನಮ್ಮನ್ನು ಯಾರಾದರೂ ನೋಡಿದರೆ ಅನರ್ಥವಾದೀತು. ನಡೆಯಿರಿ, ಇನ್ನು ನಮ್ಮ ದಣಿಯ ಕಾರ್ಯಕ್ಕೆ ಹೋಗೋಣ. ದೇವಿ, ಮಗುವನ್ನು ಕರೆದುಕೊಂಡು ಶಾಸ್ತ್ರಿ ಮನೆಗೆ ಹೋಗು, ನಾನು ತೋಟಕ್ಕೆ ಹೋಗುವೆ. ಹಾಗೆ ಆಗಲಿ ಸ್ವಾಮಿ. ಮಗು, ದಂಡಪಾಲ, ದಂಡಪಾಲ, ಯಾಕಪ್ಪ ಜಾಗ್ರತೆಯಾಗಿ ಹೋಗಿ. ಪಡ್ಕೊಂತೀಯ? ಒಳ್ಳೆ ಕಾಗೆ ಪಡ್ಕೊಂಡಂಗೆ ಕಾವು 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 ಅಂತ ಏ ಪಡ್ಕೊಂತೀಯ. ದ್ರಾಬೆ ಮುಂಡೆದೆ, ಹಾಗೆಲ್ಲ ಮಾತಾಡಬಾರ್ದು.
ಜಾಗ್ರತೆಯಾಗಿ ಹೋಗಿ ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಆತನನ್ನು, ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಆ ದಾಸಿಯನ್ನು ಹಾಗೂ ಅವರ ಮಗನನ್ನು ಜಾಗ್ರತೆಯಾಗಿ ಹೋಗಿ ಕರೆದುಕೊಂಡು ಬಾ ಮಗು. ಆಗ್ಬೋದಪ್ಪ. ಅಪ್ಪ ಅಪ್ಪ ನೀನು ಅಮ್ಮನು ಎಷ್ಟು ಹೇಳಿದ್ರು ಒಬ್ಬಟ್ಟು ಮಾಡಿ ಕೊಡ್ತಾನೆ ಇಲ್ಲಪ್ಪ ನನಗೆ. ಆಯ್ತು ಆಯ್ತು ಮಗು, ನಾನು ಮಾಡಿಸ್ಕೊಡ್ತೀನಿ. ಈಗ ಹೋಗಿ ನೀನು ಕರೆದುಕೊಂಡು ಬಾ ಅವರನ್ನು. ಆಯ್ತಪ್ಪ. ಆಯ್ತು ಆಯ್ತು, ಹೋಗಿ ಕರ್ಕೊಂಡ್ ಬಾ. ಒಬ್ಬಟ್ಟು ಒಬ್ಬಟ್ಟು. ನನ್ನ ಜನ್ಮ ಪಾವನವಾಯ್ತು, ನನ್ನಿ ಮನೆಯು ಪವಿತ್ರವಾಯ್ತು. ನನ್ನ ಜನ್ಮ ಪಾವನವಾಯ್ತು, ನನ್ನಿ ಮನೆಯು ಪವಿತ್ರವಾಯ್ತು. ನನ್ನ ಮನೆಯು ನನ್ನ ಜನ್ಮ ಪಾವನವಾಯ್ತು, ನನ್ನ ಜನ್ಮ ಪಾವನವಾಯ್ತು, ನನ್ನಿ ಮನೆಯು ಪವಿತ್ರವಾಯ್ತು. ಇಂದು ಮುನ್ನ ಸ್ವಪ್ನದಲ್ಲಿ, ಇಂದು ಮುನ್ನ ಸ್ವಪ್ನದಲ್ಲಿ ಧರ್ಮದೇವಿಯು ನುಡಿದ ವಾಕ್ಯದಿ, ಧರ್ಮದೇವಿಯು ನುಡಿದ ವಾಕ್ಯದಿ ನನ್ನ ಜನ್ಮ ಪಾವನವಾಯ್ತು, ನನ್ನಿ ಮನೆಯು ಪವಿತ್ರವಾಯ್ತು. ಸತ್ಯದಿ ನುಡಿದ ಜಗಲಿ ಆತನು, ಸತ್ಯದಿ ನುಡಿದ ಜಗಲಿ ಆತನು, ಸತ್ಯರೊತನು ಎನಿಸಿಕೊಂಡ ಆಚರಿ ಸ್ವಾಮಿಯ ಜರಿದರಿಂದ, ಆಶನಿ ಸ್ವಾಮಿಯ ಜರಿದರಿಂದ ಈ ಪರಿ ಕಷ್ಟಕ್ಕೆ ಗುರಿಯಾದನು. ನನ್ನ ಜನ್ಮ ಪಾವನವಾಯ್ತು, ನನ್ನಿ ಮನೆಯು ಪವಿತ್ರವಾಯ್ತು, ಪವಿತ್ರವಾಯ್ತು, ಪವಿತ್ರವಾಯ್ತು. ಆತನ ಸತಿಯು ಚಂದ್ರಹಾಸೆ, ಆತನ ಮಗನು ಚತುರನೆಂಬುವನು, ಬಿಡದೆ ಪೋಷಿಸು ನೀ ಅವರ ಪುಣ್ಯ ಬರುವುದು ಎಂದು ಧರ್ಮದೇವಿಯು ನುಡಿದ ವಾಕ್ಯದಿ ಭಯವಾಗಿದೆ ಮನಗಿನ್ನು. ಅಪ್ಪ ಅಪ್ಪ ಇದಪ್ಪ ಕರ್ಕೊಂಡ್ ಬನ್ನಿ ಬಂದಿದ್ದೀವಿ. ಬನ್ನಿ. ಅಯ್ಯೋ, ಇನ್ನೇನು ಗತಿ? ನನ್ನ ಸತಿ ನಿಜ ಸಂಗತಿಯನ್ನು ಹೇಳಿಬಿಟ್ಟಳೇನೋ ಕಾಣೆನಲ್ಲ. ಕುಳಿತುಕೊಳ್ಳಿ, ಎಲ್ಲರೂ ಇಲ್ಲಿಯೇ ಕುಳಿತುಕೊಳ್ಳಿ. ಬನ್ನಿ, ಸ್ವಾಮಿ, ಕುಳಿತುಕೊಳ್ಳಿ. ನಮಗೆ ಅಂತ ಸುಖ ಪರಿಸ್ಥಿತಿ ಇಲ್ಲ ಸ್ವಾಮಿ. ಇಲ್ಲಪ್ಪ, ಕುಳಿತುಕೊಳ್ಳಿ. ಇಲ್ಲ, ಕುಳಿತುಕೊಳ್ಳಿ. ಬನ್ನಿ, ಬಾ ಈಗ ಮಗು, ಕುಳಿತುಕೊಳ್ಳಿ. ಬಮ್ಮ, ಕುಳಿತುಕೊಳ್ಳಿ. ಕುಳಿತುಕೊಳ್ಳ ಪಾಪ. ಕುಳಿತುಕೊಳ್ಳಿ. ಕುಳಿತುಕೋ ಅಮ್ಮ. ಅಯ್ಯ, ನೀನು ಸತ್ಯರಥ ಮಹಾರಾಜನೆಂತಲೂ, ಈ ದಾಸಿಯು ನಿನ್ನ ಧರ್ಮ ಪತ್ನಿಯಾದ ಚಂದ್ರಾಸಿ ಎಂತಲೂ, ಈ ಮುಂಗೈಗಳಿಲ್ಲದ ಹುಡುಗನು ನಿಮ್ಮ ಮಗ ಚತುರನೆಂತಲೂ ನಾನೊಂದು ಕನಸು ಕಂಡೆ. ನೀವಿರುವರು ಒಂದು ಮುತ್ತುಗದ ಗಿಡದ ಬಳಿ ಸಮಾಗಮನವಾಗಿ ಆ ಧರ್ಮದೇವಿ ಹೇಳಿದಂತೆ ನಾನೊಂದು ಕನಸನ್ನು ಕಂಡೆ. ಅದು ನಿಜ ತಾನೇ? ನಿಜ ಸ್ವಾಮಿ, ನೀವು ಮಾಡಿದ ಉಪಕಾರವನ್ನು ನಾವೆಂದಿಗೂ ಮರೆಯಲಾರೆವು ಸ್ವಾಮಿ. ನೀವು ಮಾತ್ರ ಮನ್ಮವನ್ನು ಕೊಡದಿರಿ ನರರಿಗೆ, ಮನ್ಮವನ್ನು ಕೊಡದಿರಿ ನರರಿಗೆ, ಈ ನಮ್ಮ ಕರ್ಮವು ಅಳಿಯುವ ತನಕ ದೇವಾ ನೀವು ಮಾಡಿದ ಉಪಕಾರವು
ನಿಮ್ಮ ಉಪಕಾರವನ್ನು ನಾವು ಎಂದಿಗೂ ಮರೆಯಲಾರೆವು. ಆದರೆ ನಮ್ಮ ಕರುವು ಹೊಳೆಯುವ ತನಕ ಈ ನಮ್ಮ ಮರ್ಮಗಳನ್ನು ಯಾರಲ್ಲಿ ಹೇಳಬೇಕು, ಅಷ್ಟು ಮಾತ್ರ ಬೇಡಿಕೊಳ್ಳುವೆನು ಸ್ವಾಮಿ. ಹಾಗೇ ಆಗಲ್ಲಪ್ಪ. ಮಗು ದಂಡಪಾಲ, ಇವರನ್ನು ಕರೆದುಕೊಂಡು ಹೋಗಿ ಯಾರು ಯಾರು ಎಲ್ಲೆಲ್ಲಿದ್ದರೋ ಅಲ್ಲೇ ಬಿಟ್ಟು ಬಾ ಮಗು. ಆಗಬಹುದಪ್ಪ. ಬಿಡದೆ ಸಾಧಿಸುವೆ ಕಾರ್ಯವ, ಏನು ಮಾಡಿದರೂ ಸತ್ಯ ಬಿಡನು, ಮೂರ್ತನ ಮನವನ್ನು ನೋಡುವ ಬೇಗ, ಏನು ದಿಸುವೆ ಕಾರ್ಯವ ಕಾರ್ಯವ ಕಾರ್ಯವ, ಸತ್ಯವ ಬಿಡನು ಅಡಿದರು ಎದರದಿರವನು, ಸತ್ಯವ ಬಿಡದೆ ನಡೆಯುತ್ತಿರುವನು, ಏನು ಮಾಡಿದರು ಎದರದಿರುವನು, ಸತ್ಯವ ಬಿಡದೆ ನಡೆಯುತ್ತಿರುವನು, ಹಿಡಿಸಿ ಕಾಣಿಸಿ ನರಿಸಿ ಭ್ರಷ್ಟನ, ಹಿಡಿಸಿ ಕಾಣಿಸಿ ನರಿಸಿ ಭ್ರಷ್ಟನ, ಕಳ್ಳನಗೊಳ್ಳುವ ತೆರ ಮಾಡ್ವೆ, ಕಳ್ಳನಗೊಳ್ಳುವ ತೆರ ಮಾಡ್ವೆ, ಕಳ್ಳನಗೊಳ್ಳುವ ತೆರ ಮಾಡ್ವೆ, ಬಿಡದೆ ಸಾಧಿಸುವೆ ಕಾರ್ಯವ ಕಾರ್ಯವ ಕಾರ್ಯವ. ಆಹಾ, ನಾನಿದುವರೆಗೂ ಪತಿ ಪುತ್ರರಿಗೆ ಕೊಟ್ಟ ಕಷ್ಟಗಳು ನಿರರ್ಥಕವಾಯಿತೆ ಹೊರತು ಮತ್ಯಾವ ಪ್ರಯೋಜನವೂ ಆಗಲಿಲ್ಲ. ಅಗಲಿದ ದಂಪತಿಗಳು ಒಂದುಗೂಡುವಂತಾಯಿತೆ ಹೊರತು ಮತ್ಯಾವ ಪ್ರಯೋಜನವೂ ಆಗಲಿಲ್ಲ. ಈಗ ಮಾಡುವುದಾದರೆ ಏನು? ಆಗಲಿ ಆಗಲಿ, ಇದೇ ಊರಿನ ಧನಿಕ ಧನಪಾಲ ಶೆಟ್ಟಿಯ ಮಗನ ಹುಟ್ಟುಹಬ್ಬವು ನಡೆಯುತ್ತಿರುವುದು. ಇದೇ ರಾಜ್ಯವನ್ನು ಮುಂದೆ ಮಾಡಿ ಚಂದ್ರಾಸೆ ಸದ್ವಿರತ ಇವರಿಗೂ ಪ್ರಬಲ ಯಾತನೆಯನ್ನು ಕೊಟ್ಟರೆ ಎಲ್ಲವೂ ಸರಿವಾಗುವುದು. ನಾವು ಈಗಲೇ ಹೊರಡುವೆನು. ಜೈ ಶಂಕರ. ಗೋವಿಂದ. ఇంకా ఏమేమిట్లో ఉడిపియాలనుకోండవా? చిన్నోళ్ళు పెద్దోళ్ళు ఏరి, ఆయరే ఆయరే, పెద్దోళ్ళు ముసలోళ్ళు ఏరి, అంతా టికెట్ తీసుకోండి. నువ్వు మాత్రం పోలేదు? నేను పోతానుండ్రా. ఆ సాసులు గింజలు మిరాలు అంతా 100 పదార్థాలంతా అమ్మి అమ్మి పాడైపోయా. ఏం చేసేది? ఆ భగవంతుడు 60 ఏళ్ళకి ఒక మగబిడ్డ కట్టించినాడు. 60 ఏళ్ళకి ఒక మగబిడ్డ కట్టించినాడు. ఏడుకొండల వాడా, నన్ను ఒకనే కాపాడపోతుంది. ಅತಿ ಕಷ್ಟವ ಪಡುತ್ತಿದ್ದ ನನಗೆ ಅಮಿತ ಪುತ್ರ ವೈಭವ ಕೊಟ್ಟೆ. ಅರಿತು ನೀನು ಹರಿಯೇ ಪುತ್ರಹೀನನಾದ ನನಗೆ ಓರ್ವ ಪುತ್ರನನ್ನು ಕರುಣಿಸಿದೆ. ಕಾಪಾಡಿದೆ ಈ ದರೆಯೋ ಎನ್ನ ಕೈ ಬಿಡದೆ. ರಕ್ಷಿಸಿ
అమ్మండి అమ్మండి ఎక్కడికి పోయినది పరిస్థితి చూడరా చూసుకొని వచ్చేస్తాను ఉంటా సమయం మిఠాయిలు చేసి ఉండేది ఎట్లా జయలక్ష్మి శివులు వినపడదా ఏం చేస్తా ఉండరా అది చెప్పుడురా ఏమవుతుంది చేస్తాం చెప్తా ఏం చూసకపోతే బిడ్డ పాలు తాగుతా ఉండే సమయ చెప్పదురా ఏమో పని చేస్తామని చెప్పరా ఏం రాను ఇట్లా లక్ష్మి అమ్మండి జయలక్ష్మి ఏం చేస్తా ఇంట్లో జల్ది రా ఇక్కడ ఏమండా ఎలా అట్లా కొట్టుకుంటా ఉండారు మిఠాయిలు చేసి మిటికిస్తా ఉన్నాను మిటికిస్తాడు ఇటు తుడికిస్తా ఉంటాడు ప్రసాదం తీసుకో ఆయన ఏమండా పూజ తీసుకో అంతా ముగిసింది ఏదో ప్రసాదం తినేస్తారా మీరే లేదు నేను ఉండేతాడు ఏముంటుంది సరేలేండా ఎత్తి పెట్టింటా మెత్తుకొని తింటాను ప్రసాదం రండి కొంచెం మనం అన్నం తినేసి తర్వాత పనులంతా చేసుకుందాం అటు కూర్చోండి పొద్దు బొలబా కనిపిస్తావు కదే అయ్యో బొలబాగుండవు అయిపోయింది నేను వేసిన రంగంతా పోయిస్తా ఉన్నాడా ఏమండా పోనీ చెప్పు ఏం మర్చిపోతారా ఎట్లా చెప్పు మరూరంచే వయసు అయిపోయినాక అందరికీ అట్లే అంత అట్లే నాతో రాకెట్లా ఉంటారా రే ఉంటారా అని చెప్పట్లా అంతా ముగిసింది ఏమండి రేపు బిడ్డది పుట్టిన పండుగ అవును కాదు అవును అని 60 ఏండ్లు అయినాక బిడ్డ పుట్టిండేది ఇట్లా మర్చిపోతే కష్టపడిండాను 60 ఏళ్ళకి బిడ్డ పుట్టాలంటే ఎంత కష్టపడిండాను అంత బేరం చేసి బిడ్డాయా ఏం చేసే పోతే పోనీ రేపు ఎన్ని పనులు ఉన్నాయండి తిండ్లు చేయాలా వంటలు చేయాలా పదార్థాలు చేయాలా బియ్యం పిండి ఇసురల్లా అరే తిరగా చేసేది ఉండరా ఏమండా ఈ పిండ్లంతా ఇసురల్లా ఈ పనులంతా ఎవరు చేస్తారు వీడు చేస్తాడా వీడు మూడు మగాలు తినేది ఒకటి ఏమైనా చెప్పు సరే ఏం చేసేది నువ్వు ఒక పాట పాడి మళ్ళీ బాగుండవు ఏమేమి చూడాలేమో నేను కోరికలండి రోజు గుండెలోని కోరికలండి పువ్వులుగా ఎగిసిన రోజు పువ్వులైన ఆ కోరికలే గుండెలోన చేరిన రోజు భలే మంచి రోజు వసంతాలు పూసే వసంతాలు పూసే రోజు చందమామ అందిన రోజు బృందావని నవ్విన రోజు చందమామ అందిన రోజు బృందావని నవ్విన రోజు కొనవలపులు చిలిమిన రోజు పలికిన రోజు బాగా కులదైవం పలికిన రోజు కులదైవం పలికిన రోజు చంద్రలోని ఆశలన్నీ సన్న జాజులై వెలిసిన రోజు సన్న జాజులై వెలిసిన పల్లె మంచి రోజు వసంతైన రోజు వసంతాలు పూసే వేటి రోజు స్వామినాడు పుష్పించే ఏం రెండు చేసుకుంటే ఎట్లా మీరు రంగా స్వామినాడు పుష్పించే
ఇంకా సరే. మన ఊరు తోటపోయి ఇంటికి పోయి సమయ నేను చెప్తాని చెప్పి వాళ్ళ ఇంట్లో ఆ, ఒక అమ్మాయి వచ్చిందంట ఏటో తిండి పదార్థాలు సేవాలని చెప్పేసి ఆ. 60 ఏళ్ళకి ఒక మగ పెట్టి పుట్టిండాడు ఆ. అని చెప్పి అది చెప్పాలనా అది చెప్పాలా చెప్పి ఎవరికి క్వశ్చన్ స్వామి వాళ్ళు భూమిస్పా చేసింది సరిగా మాట్లాడకే ఇది అయ్యయ్యో ఓహో, ఇది పోయిరా, ఎంత పాడై, పెద్ద బాధ నీకులే? పాడై, ఎంత పోయిరా పెద్ద- నా మొక్కకి. ఇంకా ఈ కంటిలో ఇంకా ఏమేమి చూడాలన్నా నేను పో, నువ్వు మెసేజ్ బిన్న తోడుకోరారా? పోరా ఏమన్నా? సరే బిన్న తోడుకోరండి. అయ్యయ్యో పోరా, పోండా. సాలింగండి, పొట్టి పోండి అక్కడ